ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಕಳೆದ 6 ತಿಂಗಳಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಒಂದು ಲೆವೆಲ್ಗೆ ಕರೆಕ್ಷನ್ ತಗೊಂಡಿದೆ. ಈ ಜರ್ನಿಯಲ್ಲಿ ನಾನು ನನ್ನ ಪೋರ್ಟ್ಫೋಲಿಯೋನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಮಾರ್ಕೆಟಿಗೆ ಯಾವ ರೀತಿ ನನ್ನ ಪೋರ್ಟ್ಫೋಲಿಯೋ ರಿಯಾಕ್ಟ್ ಮಾಡಿದೆ ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ನೋಡಿ ಎಷ್ಟು ಜನ ಸಮಾಧಾನ ಕೂಡ ಪಡ್ಕೊಂಡಿದ್ದೀರಾ. ನಾನೊಬ್ಬಂದೇ ಲಾಸ್ ಆಗ್ತಿಲ್ಲ, ಇವಂದು ಕೂಡ ಲಾಸ್ ಆಗ್ತದೆ ಅಂದ್ಕೊಂಬಿಟ್ಟು ನೆಮ್ಮದಿಯನ್ನು ಪಡ್ಕೊಂಡಿರ್ತೀರ. ನಾವು ಕಳೆದ 1 ತಿಂಗಳ ಸೆನ್ಸೆಕ್ಸನ್ನು ನೋಡೋದಕ್ಕೆ ಹೋದರೆ ಸುಮಾರು 4% ಒಂದು ಲೆವೆಲ್ಗೆ ರಿಕವರ್ ಆಗಿದೆ. ಆಯಿತಾ, ನಾನು ಕಳೆದ ಬಾರಿ ವಿಡಿಯೋ ಮಾಡಿದ್ದಾಗ ನನ್ನ ಪೋರ್ಟ್ಫೋಲಿಯೋದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದಂಥ ಅಮೌಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 75 ಲಕ್ಷ ಚಿಲ್ಲರೆ ಇತ್ತು. ಕರೆಂಟ್ ವ್ಯಾಲ್ಯೂ 73 ಲಕ್ಷ, ಸುಮಾರು 1,82,000 ಲಾಸಲ್ಲಿದ್ದೆ. ಸುಮಾರು 2.43% ಲಾಸಲ್ಲಿದ್ದೆ. ಕಳೆದ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಆ ದಿನ ಸೆನ್ಸೆಕ್ಸು 72,973 ಇತ್ತು. ಇವತ್ತು ಸೆನ್ಸೆಕ್ಸು 70, ಇದು ಕೂಡ ಸುಮಾರು 4,000 ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ ಅಪ್ ಆಗಿದೆ. ಒಂದು ಒಳ್ಳೆ ವಿಷಯ ಆಯಿತಾ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ನಾನು ಪರ್ಸ್ನಲಿ ಝೆರೋದಾ ಮತ್ತು ಏಂಜಲ್ ಒನ್ ಯೂಸ್ ಮಾಡ್ತೀನಿ. ಏಂಜಲ್ ಒನ್ ಫ್ರೀ ಡಿಮ್ಯಾಟ್ ಅಕೌಂಟು. ಸೊ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಸೊ ಈ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನಾವು ಫಸ್ಟು ತಲೆಯಿಟ್ಕೊಬೇಕಾಗಿರುವಂಥ ವಿಷಯ, ಯಾವುದೇ ಕಾರಣಕ್ಕೂ ನಮಗೆ ಇನ್ಫಾರ್ಮೇಷನ್ ಇಲ್ಲದೆ ಬ್ಲೈಂಡಾಗಿ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಆಯಿತಾ, ಈ ವಿಷಯ ತಲೆಯಿಟ್ಕೊಳ್ಳಿ. ಆಯಿತಾ, ಡಿಮ್ಯಾಟ್ ಅಕೌಂಟ್ ಇಟ್ಕೊಳ್ಳಿ ಹಂಗಂತ ಎಲ್ಲರೂ ದುಡ್ಡು ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅಂತ ಅಲ್ಲ. ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಇನ್ವೆಸ್ಟ್ ಮಾಡಿ. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಡೈರೆಕ್ಟಾಗಿ ನನ್ನ ಪೋರ್ಟ್ಫೋಲಿಯೋನ ತೋರಿಸ್ಬಿಡ್ತೀನಿ, ಲೈವ್ ಪೋರ್ಟ್ಫೋಲಿಯೋ. ಸೊ ನೋಡ್ತಾ ಇದ್ದೀರಾ, ಇವಾಗ ನಂದು ಒಂದು ಪಾಸಿಟಿವ್ ಅಲ್ಲಿದೆ ಸದ್ಯಕ್ಕೆ. ಹೋದ ಸಲ ಕಂಪೇರ್ ಮಾಡಿಕೊಂಡ್ರೆ ಒಂದು ಲೆವೆಲ್ಲಿಗೆ ಪಾಸಿಟಿವ್ ಇದೆ. 3,35,000 ಪಾಸಿಟಿವ್. ಹೋದ ಸಲ 1,75,000, ಹತ್ತತ್ರ ಒಂದು 5 ಲಕ್ಷ ರಿಕವರ್ ಆಗಿದೆ. ಪ್ಲಸ್ 4%ಅಲ್ಲಿದ್ದೀನಿ. ಸೊ ಹತ್ತತ್ರ ಒಂದು 6-7% ರಿಕವರ್ ಮಾಡ್ಕೊಂಡಿದ್ದೀನಿ. ಟುಡೇಸ್ P&L ನನಗೆ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಇವತ್ತು ಬೆಳಗ್ಗೆ ಸ್ವಲ್ಪ ಜಾಸ್ತಿ ಇತ್ತು, ಒಂದು 20,000 ಪ್ಲಸ್ಸಲ್ಲಿದ್ದೆ ಇವತ್ತು. ಬಟ್ ನೋಡಿ ಈಗ ಆಲ್ಮೋಸ್ಟ್ ಝೀರೋಲ್ಲೇ ಇದ್ದೀನಿ. ಆಯಿತಾ, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಇವತ್ತು ಮಾರ್ಕೆಟು ನೋಡಿ ಸುಮಾರು -1.8% ಡೌನ್ ಆಗಿದೆ. ಹತ್ತತ್ರ 1,400 ಸೆನ್ಸೆಕ್ಸ್ ಪಾಯಿಂಟ್ ಇವತ್ತು ಡೌನ್ ಆಗಿರೋದು. ಬಟ್ ನನ್ನ ಪೋರ್ಟ್ಫೋಲಿಯೋ ನೋಡಿ ಅಷ್ಟೊಂದು ಡೌನ್ ಆಗಿಲ್ಲ. ನಂದು ಆಲ್ಮೋಸ್ಟ್ ಬರೀ ನೋಡಿ 1,000-2,000 ರೂಪಾಯಿ ಬರೀ 0.03% ನೆಗೆಟಿವ್ ಇದೆ. ಬೆಳಗ್ಗೆ ಪಾಸಿಟಿವಲ್ಲಿತ್ತು. ಆ್ಯಕ್ಚುಲಿ 20,000-25,000 ಪಾಸಿಟಿವಲ್ಲಿತ್ತು. ಹೆಂಗಪ್ಪ ಇದು ಅಂತ ನಿಮಗೆ ಅನ್ನಿಸ್ಬೋದು. ನಾನು ನಿಮಗೆ ತೋರಿಸ್ಬಿಡ್ತೀನಿ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಸದ್ಯಕ್ಕೆ 46 ಸ್ಟಾಕ್ಸ್ಗಳಿದ್ದಾವೆ. ಆಯಿತಾ, ಸೊ ಈ 46 ಸ್ಟಾಕ್ಸಲ್ಲಿ ನಂದು ಪಾಸಿಟಿವ್ ಇರೋದು 1, 2, 3, 4, 5, 6, 7, 8, 9, 10. ಆಯಿತಾ, 10 ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಇರೋದು. ಉಳಿದ ಸ್ಟಾಕ್ಗಳೆಲ್ಲ ನೆಗೆಟಿವ್ ಇದ್ದಾವೆ. ನೋಡ್ಬೋದು ಇಲ್ಲಿ ಇವೆಲ್ಲ ನೆಗೆಟಿವ್ ಇದ್ದಾವೆ. 10 ಸ್ಟಾಕು ನನ್ನ ಪೋರ್ಟ್ಫೋಲಿಯೋನ ನೆಗೆಟಿವ್ ಹೋಗೋದ್ರಿಂದ ತಡೀತಾ ಇದೆ. ಆಯಿತಾ, ಓಲ್ ಮಾರ್ಕೆಟು ನೋಡಿ ಇವತ್ತು ಕಿತ್ಕೊಂಡು ಬಿದ್ದೋಗಿದೆ. ಬ್ಲಡ್ ಬಾತ್ ಅನ್ಬೋದು. ಆಯಿತಾ, ಲಿಟ್ರಲಿ 1,400 ಪಾಯಿಂಟು ಕಿತ್ಕೊಂಡು ಹೋಗಿದೆ ಸೆನ್ಸೆಕ್ಸು. ಬಟ್ ನನ್ನ ಪೋರ್ಟ್ಫೋಲಿಯೋ ಅಲ್ಲಾಡಿಲ್ಲ. ಏನಕ್ಕೆ ಅಂದರೆ ಹೇಳದ್ನಲ್ಲ, 46 ಸ್ಟಾಕ್ಸಲ್ಲಿ 10 ಸ್ಟಾಕ್ಸ್ಗಳು ನನ್ನ ಪೋರ್ಟ್ಫೋಲಿಯೋನ ನೆಗೆಟಿವ್ ಹೋಗೋದ್ರಿಂದ ತಡೀತಾ ಇದೆ. ಸೊ ನೋಡಿ, ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಇದು ಓವರ್ ಡೈವರ್ಸಿಫೈಡ್ ಸ್ಟಾಕ್ಸು. ಆಯಿತಾ, ಯೂಶ್ವಲಿ ನಾನು ರಿಸ್ಕ್ ತೊಗೊಂಡು ಮಾಡೋದಕ್ಕೆ ಹೋಗಲ್ಲ. ಆಯಿತಾ, ಇದೆಲ್ಲ ನನ್ನ ಅಡ್ವೈಸರ್ಗಳ ಮುಖಾಂತರ ಗೊತ್ತಿರೋರಿಂದ ತಿಳ್ಕೊಂಡು ನಾನು ಈ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರೋದು. ಬ್ಲೈಂಡಾಗಿ ನಾನು ಎಲ್ಲೂ ಕೂಡ ಮಾಡೋದಕ್ಕೆ ಹೋಗ್ತಿಲ್ಲ. ಸೊ ಈ ರೀತಿ ನೋಡಿ ಅವರು ಅಡ್ವೈಸ್ ಮಾಡ್ತಾರೆ ನನಗೆ, ನೋಡಪ್ಪ ಅಷ್ಟೊಂದು ರಿಸ್ಕ್ ಬೇಡ, ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ, ನನಗೆ ಇನ್ನು ಲಾಂಗರ್ ರನ್ ನನಗೆ ಆ್ಯನ್ಯುವಲಿ ಒಂದು 12-15% ರಿಟರ್ನ್ ಬಂದರೆ ಸಾಕು ಅಂತ ನಾನು ಯೋಚನೆ ಮಾಡಿ ಅಡ್ವೈಸ್ನ ತಗೋತೀನಿ. ಸಬ್ಸ್ಕ್ರೈಬ್ ಆಗ್ತೀನಿ ಅವರಿಗೆ ದುಡ್ಡು ಕೊಟ್ಟು. ಸೊ ಅವ್ರು ಅಡ್ವೈಸ್ ಮಾಡ್ತಾರೆ. ಸೊ ಈ ರೀತಿ ಆಯಿತಾ, ನೋಡಿ ಯಾವ ರೀತಿ ಹೋಲ್ಡ್ ಮಾಡ್ತಾ ಇದೆ ಅಂತ. ಸೊ ಇದೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಮಾರ್ಕೆಟ್ ಕ್ರ್ಯಾಶ್ ಆದರೂ ನನ್ನ ಪೋರ್ಟ್ಫೋಲಿಯೋ ಕ್ರ್ಯಾಶ್ ಆಗಿಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಹೇಳ್ಕೋಬೇಕಾಗಿರುವಂಥದ್ದು. ಆಯಿತಾ, ಸೊ ಅದರಲ್ಲಿ ಹೈಯೆಸ್ಟ್ ನೋಡಿ ಇವತ್ತು ಒಂದೇ ದಿನ ಈ ಐಡಿಯಾ ಸ್ಟಾಕು 22.9% ರಿಟರ್ನ್ ಕೊಟ್ಟಿದೆ. ಆಯಿತಾ, ಇದು ಯಾವಾಗಲೂ ಒಂದು ತಿಂಗಳು ಮುಂಚೆ ಇವರು ತಗೊಳಕ್ಕೆ ಅಡ್ವೈಸ್ ಮಾಡಿದರು. ನೆಗೆಟಿವ್ ಎಲ್ಲ ಇದೆ P&L, ಬಟ್ ಇವತ್ತು ಅದನ್ನು ತಡೀತಾ ಇದೆ. ಇವತ್ತು ಸಮ್ ರೀಸನ್ ಇದು ಪಾಸಿಟಿವ್ ಇದೆ. ಸೊ ಇಂಡಸ್ ಇದು ಪಾಸಿಟಿವಲ್ಲಿದೆ, ಆಮೇಲೆ ಗೋಲ್ಡ್ ಬೀಸ್ ಪಾಸಿಟಿವಲ್ಲಿದೆ. ಈ ರೀತಿ ಕೆಲವೊಂದು 10 ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಇದೆ. ನೋಡಿ ಈಗ ಮತ್ತೆ 2,000 ಪ್ಲಸ್ಸಿಗೆ ಹೋಯಿತು. ಸೊ ಈ ರೀತಿ ನಾವು ಸ್ವಲ್ಪ ಎಲ್ಲ ಫೀಲ್ಡಲ್ಲೂ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಟರ್ನು ಕಡಿಮೆ ಸಿಗುತ್ತೆ.
ಬಟ್ ರಿಸ್ಕು ಕೂಡ ಕಡಿಮೆ ಆಗುತ್ತೆ ಆಯಿತಾ. ಈ ವಿಷಯ ನಾವು ತಲೆ ಹಿಡ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ನೋಡಿ ಮಾರ್ಕೆಟ್ ರಿಕವರ್ ಆಗಿದೆ. ಕಳೆದ ಬಾರಿನೇ ಹೇಳಿದ್ದೆ ನಾನು, ನೆಗೆಟಿವ್ ಇತ್ತು ಹತ್ತಿರ 1,80,000 ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ ಅಂದಿದ್ದೆ. ನೋಡಿ ರಿಕವರ್ ಆಗೋಯ್ತಾ. ಸೊ ಆ ರೀತಿ ಮಾರ್ಕೆಟ್ ಒಂದು ಸಲ ಡೌನ್ ಆಯಿತು ಅಂದರೆ ಮೇಲಕ್ಕೆ ಹೋಗಲೇಬೇಕು. ಸೊ ಕಳೆದ 6 ತಿಂಗಳು ನೀವು ನೋಡ್ಬೋದು, ಇಲ್ಲಿ ಮಾರ್ಕೆಟು ಡೌನ್ ಆಗ್ತಾನೆ ಬಂದಿದೆ. ಸುಮಾರು 9.8% ಮಾರ್ಕೆಟ್ ಡೌನ್ ಇದೆ. ಬಟ್ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ನೋಡಿ 4% ರಿಕವರ್ ಆಗಿದೆ. ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂತ. ಡೌನ್ ಆದರೂ ಮತ್ತೆ ಇನ್ನೂ ಅಡಿಷ್ನಲ್ ಕರೆಕ್ಷನ್ ತೊಗೋಬೋದು, ಇದರಿಂದ ಮೇಲಕ್ಕೆ ರಿಕವರ್ ಆದರೂ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂತ ನೋಡಿ, ಒಂದು ಲೆವೆಲ್ಲಿ ಕರೆಕ್ಷನ್ ತೊಗೊಂಡಿದೆ ಆಯಿತಾ. ಹೇಳೋದಕ್ಕಾಗಲ್ಲ ಇದು ಒಂದು ಒಳ್ಳೆಯ ಟೈಮ್ ಆಗಿರ್ಬೋದು ಇನ್ವೆಸ್ಟ್ಮೆಂಟನ್ನು ಶುರು ಮಾಡೋದಕ್ಕೆ, ಹೇಳೋದಕ್ಕಾಗಲ್ಲ. ಒಂದು ಒಳ್ಳೆ ಟೈಮ್ ಆಗಿರ್ಬೋದು, ಯಾರಿಗೆ ಗೊತ್ತು, ನಾಳೆಯಿಂದ ಫುಲ್ ಮೇಲಕ್ಕೆ ಹೋದ್ರೂ ಹೋಗ್ಬೋದು ಅಥವಾ ಇನ್ನೂ ಕರೆಕ್ಷನ್ ತಗೋಬೋದು. ಬಟ್ ಆಲ್ ಟೈಮ್ ಈಗ ಏನು 85,000 ಪಾಯಿಂಟ್ ಇತ್ತು, ಅಲ್ಲಿಂದ ಸುಮಾರು ಕ್ಲೋಸ್ ಟು 9,000 to 10,000 ಸೆನ್ಸೆಕ್ಸ್ ಪಾಯಿಂಟ್ ಡೌನಲ್ಲಿದೆ ಆಯಿತಾ. ಸೊ ಹೇಳೋಕ್ಕಾಗಲ್ಲ, ಯಾರಿಗೂ ಗೊತ್ತಿಲ್ಲ ಆಯಿತಾ. ಒಟ್ಟಿನಲ್ಲಿ ನಾನು ಏನಪ್ಪ ಮಾಡ್ತಿದ್ದೀನಿ ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ SIP ಮುಖಾಂತರ. ಸೊ ಏನಪ್ಪ ಆಯಿತು ಅಂದರೆ ಮಾರ್ಕೆಟ್ ಅಪ್ ಆಗಿದ್ದಾಗಲೂ ಇನ್ವೆಸ್ಟ್ ಆಗುತ್ತೆ, ಡೌನ್ ಆಗಿದ್ದಾಗಲೂ ಇನ್ವೆಸ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಆ ಲಾಸನ್ನು ಸ್ವಲ್ಪ ನಮಗೆ ಕಡಿಮೆ ಮಾಡ್ಕೊಂಬರುತ್ತೆ, ಹೇಳೋದಕ್ಕಾಗಲ್ಲ. ಸೊ ನೋಡಿ ಸೇಫಾಗಿ ತಿಳ್ಕೊಂಡು ಗೊತ್ತಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ. ನಾನು ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಗೊತ್ತಾಗಿದೆ ಅನ್ಕೋತೀನಿ. ಆಲ್ಮೋಸ್ಟ್ ರಿಕವರ್ ಆಗಿದೆ ಆಯಿತಾ. ಹೋದ್ಸಲ ಮಾತ್ರ ನೆಗೆಟಿವ್ ಇದ್ದೆ, ಈಗ ಪಾಸಿಟಿವಿಗೆ ಬಂದಿದ್ದೀನಿ. ಮತ್ತಿನ್ನೊಂದು ಪಾಯಿಂಟ್ ಹೇಳಿದ್ದು ನಾನು ನಿಮಗೆ, ನೋಡಿ ನಾವು ಡೈವರ್ಸಿಫೈ ಮಾಡಿದ್ರೆ ಮಾರ್ಕೆಟ್ ಕ್ರ್ಯಾಶ್ ಆದರೂ ಕೂಡ ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗದ ರೀತಿ ಕೂಡ ನಾವು ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.